ಲೈಂಗಿಕ ಪಾಪಗಳು ಈ ದಿನಗಳಲ್ಲಿ ಅತಿ ದೊಡ್ಡ ಪಾಪವಾಗಿದೆ. ಅವುಗಳಿಂದ ತಪ್ಪಿಸಿಕೊಂಡು ಜೀವಿಸುವುದು ಬಹು ಅಗತ್ಯವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಈ ಅಧ್ಯಯನದ ಪ್ರಾರಂಭದಲ್ಲಿ ನಾವು ಧ್ಯಾನಿಸಿದ ಹುಡುಗನು ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಈಗ ಹೇಗಿರಬೇಕು, ಏನನ್ನು ಮಾಡಬೇಕು, ಯಾವುದರಿಂದ ತಪ್ಪಿಸಿಕೊಳ್ಳಬೇಕು ಎಂದು ಸತ್ಯವೇದವು ತಿಳಿಸ್ತದೆ. ಅದೇನೆಂಬುದಾಗಿ ಇವತ್ತು ನೋಡೋಣವಾ? ಬನ್ನಿರಿ, ನಮ್ಮನ್ನು ದೇವರ ಹತೋಟಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತ್ಯೇಕವಾಗಿ ಯೌವನ ಕಾಲದಲ್ಲಿರುವಂಥ ಯವನಸ್ಥರಿಗಾಗಿ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಆಶೀರ್ವದಿಸ್ತಾ ಬಂದಂಥ ದೇವರು ನೀನಾಗಿದ್ದಿ. ಯೌವನದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸುವುದು ಎಷ್ಟು ಶ್ರೇಷ್ಠವಾದದ್ದು ಕರ್ತ. ನಿನ್ನನ್ನು ಅರಿಯುವಂತೆ ಸಹಾಯ ಮಾಡು. ಪಾಪದಿಂದ ಬಿಡುಗಡೆ ಕೊಡು. ಈ ದುಷ್ಟ ಲೋಕದಲ್ಲಿ ಇರುವಂಥ ಪಾಪಗಳಲ್ಲಿ ಸಿಕ್ಕಿಕೊಳ್ಳದಂತೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಅದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದೆಯಲ್ಲ ಯೇಸುವೆ. ಈ ಕಾರ್ಯಕ್ರಮ ವೀಕ್ಷಿಸುವಂಥ ನಮ್ಮ ಎಲ್ಲ ಯವನಸ್ಥ ಮಕ್ಕಳನ್ನು, ಹುಡುಗರು ಹುಡುಗಿಯರು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ನಿನಗಾಗಿ ಜೀವಿಸುವಂತೆ ಕೃಪೆ ತೋರಿಸು. ಒಳ್ಳೆಯ ಭವಿಷ್ಯತ್ತನ್ನು ಅವರಿಗೆ ದಯಪಾಲಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ದೇವರನ್ನು ಆಶ್ರಯಿಸುವುದು ಒಳ್ಳೆಯದು. ಕೀರ್ತನೆ 118:8. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಜ್ಞಾನೋಕ್ತಿಗಳು ಪುಸ್ತಕದ 6ನೇ ಅಧ್ಯಾಯದ ಕೆಲವು ವಚನಗಳನ್ನು ನಾವು ಅಧ್ಯಯನ ಮಾಡಿ ಮುಂದಕ್ಕೆ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೊ. ನೀನು ನಡೆಯುವಾಗ ಈ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೌವನಸ್ಥನು ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಆದರೂ ಅವನು ತನ್ನ ತಂದೆ ತಾಯಿಯರು ಕಲಿಸಿದ ಮಾತುಗಳನ್ನು ಮರೆಯಬಾರದೆಂದು ಹೇಳಲಾಗಿದೆ. ಅವನು ಮನೆಯಲ್ಲಿ ಕಲಿತ ಪಾಠಗಳು ಬಹು ಪ್ರಾಮುಖ್ಯವಾದವುಗಳು. ಅವುಗಳನ್ನು ಅವನು ಸದಾಕಾಲವೂ ತನ್ನೆದುರಿನಲ್ಲೇ ಇಟ್ಟುಕೊಳ್ಳಬೇಕು. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಲೈಂಗಿಕ ಪಾಪಗಳ ಕುರಿತು ಎಚ್ಚರಿಕೆ ಎಂಬ ವಿಚಾರವನ್ನು ನೋಡೋಣ. ಈಗ ಆತನು ನಮ್ಮ ಇಂದಿನ ಸಮಾಜದಲ್ಲಿ ಹರಡಿರುವ ಬಹುದೊಡ್ಡ ಪಾಪವಾದ ಲೈಂಗಿಕ ಪಾಪದ ಕುರಿತಾಗಿ ಎಚ್ಚರಿಸುತ್ತಾನೆ. ಇಲ್ಲಿಯೂ ಪರಸ್ತ್ರೀಯಾದ ಜಾರಸ್ತ್ರೀಯ ಕುರಿತು ಎಚ್ಚರಿಕೆ ಹೇಳಲಾಗಿದೆ. ಒಬ್ಬ ಯೌವನಸ್ಥನ ಜೀವನಕ್ಕೆ ಇದಕ್ಕಿಂತ ಹೆಚ್ಚಿನ ಹಾನಿ ಯಾವುದೂ ಮಾಡಲಿಕ್ಕಿಲ್ಲ. ಲೈಂಗಿಕ ಪಾಪಗಳು ವ್ಯಭಿಚಾರದಿಂದ ಹುಟ್ಟುವ ಪಾಪಗಳು. ಇದು ಈ ದಿನಗಳ ಅತೀ ದೊಡ್ಡ ಪಾಪವಾಗಿವೆ. ಅವುಗಳಿಂದಾಗಿ ನಾಶ ಮಾಡಲ್ಪಟ್ಟ ಜೀವಿತಗಳ ಸಂಖ್ಯೆ ಲೆಕ್ಕ ಮಾಡಲಾರದಷ್ಟು. ಅವುಗಳಿಂದಾಗಿ ಎಷ್ಟೋ ವಿವಾಹ ಸಂಬಂಧಗಳು ಹಾಳಾಗಿವೆ. ಸಿನಿಮಾಗಳು, ಕಾದಂಬರಿಗಳು, ಹಾಡುಗಳು ಎಲ್ಲವೂ ಈ ವಿಚಾರಗಳ ಮೇಲೆಯೇ ಬರೆಯಲ್ಪಟ್ಟಿವೆ. ಅಲ್ಲಿ ಒಂದು ತ್ರಿಕೋನವಿರುತ್ತದೆ: ವಿವಾಹಿತರಾದ ದಂಪತಿಗಳು ಹಾಗೂ ಮೂರನೆಯ ಒಂದು ವ್ಯಕ್ತಿ, ಪುರುಷ ಅಥವಾ ಸ್ತ್ರೀ. ಈ ದಂಪತಿಗಳ ವೈವಾಹಿಕ ಜೀವನವನ್ನು ಹಾಳು ಮಾಡುವಂಥದ್ದು. ಈ ಕುರಿತಾಗಿ ಜ್ಞಾನೋಕ್ತಿಯಲ್ಲಿ ತುಂಬ ಎಚ್ಚರಿಕೆ ಮಾತುಗಳಿವೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅದು ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಿಗೆಯ ಸಿಹಿನುಡಿಯಿಂದಲೂ ನಿನ್ನನ್ನು ರಕ್ಷಿಸತಕ್ಕದಾಗಿದೆ. ನಿನ್ನ ಹೃದಯವು ಅವಳ ಬೆಡಗನ್ನು ಮೋಹಿಸದಿರಲಿ. ಅವಳು ತನ್ನ ಕಣ್ಣು ರೆಪ್ಪೆಗಳಿಂದ ನಿನ್ನನ್ನು ವಶಮಾಡಿಕೊಂಡಾಳು, ನೋಡಿಕೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಯೌವನಸ್ಥನು ಪರಸ್ತ್ರೀಯ ಸೌಂದರ್ಯವನ್ನು ಮೋಹಿಸಬಾರದೆಂದು ಹೇಳಿಯದೆ. ಈಗ ತಾನೇ ನಾವು ಕೇಳಿದೆವು, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನದಲ್ಲಿ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರಸ್ತ್ರೀಯ ಸಿಹಿನುಡಿಗಳು, ಆಕೆಯ ಅಂದಚಂದ, ಬೆಡಗು ಇವು ಯಾವುದರಿಂದಲೂ ಮೋಸ ಹೋಗಬಾರದೆಂದು ಎಚ್ಚರಿಕೆ ಕೊಡಲಾಗಿದೆ. ಯೇಸು ಹೇಳಿದ್ದಾನೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27 ಮತ್ತು 28ನೇ ವಚನದಲ್ಲಿ, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು ಎಂಬುದಾಗಿ. ಪ್ರಿಯರೇ, ಪಾಪದ ಆಲೋಚನೆಯು ಮೊದಲು ಮನುಷ್ಯನ ಹೃದಯದಲ್ಲಿ ಹುಟ್ಟಿಕೊಳ್ಳುತ್ತದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 26ನೇ ವಚನ. ಅಲ್ಲಿ ಹೀಗೆ ನೋಡುತ್ತೇವೆ, ವೇಶ್ಯೆಯಿಂದ ಯಾವನಿಗಾದರೂ ಒಂದು ರೊಟ್ಟಿ ಮಾತ್ರ ಗತಿಯಾಗುವುದು, ಪರಸ್ತ್ರೀಯೋ ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ರೀತಿಯಾಗಿ ಎಷ್ಟು ಮಂದಿಯ ಜೀವಿತಗಳು ನಾಶವಾಗಿಲ್ಲ. ನಮ್ಮ ಸಮೂಹಗಳಲ್ಲಿ ಎಷ್ಟು ಮಂದಿಗೆ ಹೊರಗಣ ಪತ್ನಿಯರಿದ್ದಾರೆಂಬುದು ದಿಗ್ಭ್ರಮೆಗೊಳಿಸುವ ವಿಚಾರವಾಗಿದೆ. ಈ ರೀತಿಯ ಅನೈತಿಕ ಸಂಬಂಧದ ಕಾರಣದಿಂದಾಗಿ ಶೋಷಣೆಗೊಳಗಾಗುತ್ತಿರುವವರು ಎಷ್ಟೋ ಮಂದಿ. ನಮಗೆ ಕೇವಲ ಕೆಲವು ದೃಷ್ಟಾಂತಗಳು ಮಾತ್ರ ಸಿಗುತ್ತವೆ. ಕರ್ತನು ಹೇಳುತ್ತಾನೆ, ಕೆಟ್ಟದ್ದೆಲ್ಲವೂ ಹೃದಯದಲ್ಲೇ ಆರಂಭವಾಗುತ್ತದೆ ಎಂದು. ಆತನೇ ನಮ್ಮನ್ನು ಉಂಟು ಮಾಡಿದವನಾದ್ದರಿಂದ ನಮ್ಮನ್ನು ಚೆನ್ನಾಗಿ ಬಲ್ಲನು. ನಿನ್ನ ಹೃದಯದಲ್ಲಿ ಆಕೆಯ ಬೆಡಗಿನಿಂದ ಆಕರ್ಷಿತನಾಗದಿರು ಎಂಬುದಾಗಿ. ಪ್ರಿಯರೇ, ಈಗ ಅವನು ಕೆಲವು ಹರಿತವಾದ ಪ್ರಶ್ನೆಗಳನ್ನು ಕೇಳುತ್ತಾನೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ, ಮಡಲಲ್ಲಿ ಬೆಂಕಿ ಇಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ ಎಂಬುದಾಗಿ. ಪ್ರಿಯರೇ, ಇದರ ಉತ್ತರ ಸ್ಪಷ್ಟವಾಗಿಯೇ ಇದೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೇಯುವುದಿಲ್ಲವೋ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ಮೂರ್ಖರು ಈ ರೀತಿ ಯತ್ನಿಸಬಹುದು, ಆದರೆ ಅವರ ಕಾಲುಗಳಂತೂ ಬೇಯುತ್ತವೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ನೆರೆಯವನ ಹೆಂಡತಿಯ ಹತ್ತಿರ ಹೋಗುವವನಿಗೆ ಹೀಗೆಯೇ ಆಗುವುದು. ಯಾವನು ಅವಳನ್ನು ಮುಟ್ಟುವನೋ ಅವನು ದಂಡನೆಯನ್ನು ಹೊಂದದೇ ಇರನು ಎಂಬುದಾಗಿ. ಪ್ರಿಯರೇ, ವ್ಯಭಿಚಾರ ನಡೆಸುವವನನ್ನು ಮುಗ್ಧನೆಂದು ಕರೆಯಲಾಗದು. ಅವನಿಗೆ ಹೇಳಲು ಯಾವ ನೆವನವೂ ಇರುವುದಿಲ್ಲ. ಇಲ್ಲಿ ಹೇಳಿರುವ ಉದಾಹರಣೆ ನೋಡಿರಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕಳ್ಳನು ಹೊಟ್ಟೆಗಿಲ್ಲದೆ ಹಸಿವೆಯನ್ನು ನೀಗಿಸಲು ಕಳವು ಮಾಡಿದರೆ ಜನರು ಅಷ್ಟೇನೂ ಹೀಯಾಳಿಸರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಹೊಟ್ಟೆಗಿಲ್ಲದಕ್ಕಾಗಿ ಕಳ್ಳತನ ಮಾಡಿದರೆ ಅವನ ಕುರಿತಾಗಿ ಯಾರಾದರೂ ಅನುಕಂಪ ತೋರಿಸಾರು. ನಮ್ಮ ಊರಿನಲ್ಲಿ ಒಬ್ಬನು ಕಳ್ಳತನ ಮಾಡಿದಕ್ಕಾಗಿ ಅವನನ್ನು ಬಂಧಿಸಿದರು. ಆದರೆ ಅವನ ಮನೆಯಲ್ಲಿ ಹೊಟ್ಟೆಗಿಲ್ಲದೆ ಹಸಿದಿದ್ದ ಚಿಕ್ಕ ಮಕ್ಕಳಿದ್ದರೆಂದು ಮತ್ತೆ ತಿಳಿಯಿತು. ಇಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಯಾರೂ ಶಿಕ್ಷೆ ಕೊಡಲಿಕ್ಕಿಲ್ಲ, ಬದಲಾಗಿ ಸಹಾಯವನ್ನೇ ಮಾಡ್ಯಾರು. ಕಳ್ಳನು ಹೊಟ್ಟೆಗಿಲ್ಲದೆ ಹಸಿವನ್ನು ನೀಗಿಸಲು ಕಳವು ಮಾಡಿದರೆ ಜನರು ಅಷ್ಟೇನೂ ಹೀಯಾಳಿಸರು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 31ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನ ತಪ್ಪು ಬಯಲಾದರೆ ಅವನು 7ರಷ್ಟು ಕೊಡಬೇಕಾಗುವುದು, ಅಥವಾ ತನ್ನ ಮನೆಯ ಆಸ್ತಿಯನ್ನೆಲ್ಲ ತೆತ್ತೇ ತೀರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಆ ಹಣ ತೀರಿಸಲು ತನ್ನ ಮನೆಯನ್ನಾದರೂ ಅಡವಿಟ್ಟಾನು. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 32ನೇ ವಚನ ಹೀಗೆ ಹೇಳುತ್ತದೆ, ವ್ಯಭಿಚಾರಿಯೋ ಕೇವಲ ಬುದ್ಧಿಶೂನ್ಯನು, ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು ಎಂಬುದಾಗಿ. ನಾನು ನಮ್ಮ ಊರಿನ ಒಂದು ಉದಾಹರಣೆಯನ್ನೇ ಕೊಡುತ್ತೇನೆ. ಒಬ್ಬನು ತನ್ನ ಮನೆಯ ಹತ್ತಿರದ ವಸತಿಯ ಕೋಣೆಗೆ ಹೊಕ್ಕು ತನ್ನ ಪಿಸ್ತೂಲಿನಿಂದ ಅಲ್ಲಿದ್ದ ಮನುಷ್ಯನನ್ನು ಕೊಂದನು. ವಿಚಾರಣೆ ನಡೆದಾಗ ಆ ತಪ್ಪಿಗಸ್ತನನ್ನು ಬಿಟ್ಟರು. ಯಾಕೆಂದರೆ ಆ ಸತ್ತ ಮನುಷ್ಯನ ದುರಾಚಾರದಿಂದಾಗಿ ಈ ಕೊಂದವನ ಮನೆಯೇ ನಾಶವಾಗಿತ್ತು. ವ್ಯಭಿಚಾರಿಯೋ ಕೇವಲ ಬುದ್ಧಿಶೂನ್ಯನು, ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸಿರಿ.
ಅಲ್ಲಿ ಹೀಗೆ ನೋಡುತ್ತೇವೆ, ಅವನಿಗೆ ಗಾಯವೂ ಅವಮಾನವೂ ಆಗುವವು, ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು ಎಂಬುದಾಗಿ. ಪ್ರಿಯರೇ, ವ್ಯಭಿಚಾರದಿಂದ ಆ ಮನುಷ್ಯನ ಜೀವಿತದಲ್ಲಿ ಅಳಿಸಲಾಗದ ಗಾಯವುಂಟಾಗುತ್ತದೆ. ನಮಗೆ ಒಬ್ಬಾಕೆಯ ಗಂಡನ ವಿಚಾರವಾಗಿ ತಿಳಿದಿತ್ತು. ಅವನಿಗೆ ಬೇರೆ ಸ್ತ್ರೀಯ ಸಂಬಂಧವಿತ್ತು. ಆದರೆ ಮತ್ತೆ ಅವನು ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ಆಕೆಯ ಬಳಿಗೆ ಹಿಂತಿರುಗಿ ಬಂದು ಕ್ಷಮಾಪಣೆ ಕೇಳಿಕೊಂಡನು. ಆಕೆ ಅವನನ್ನು ಕ್ಷಮಿಸಿದಳು. ಆದರೆ ಆ ಕುಟುಂಬ ಸಂತೋಷದ ಕುಟುಂಬವಾಗಿಲ್ಲ. ವ್ಯಭಿಚಾರದ ಕಲೆಯನ್ನು ಅಳಿಸಿ ಹಾಕಲು ಆಗುವುದಿಲ್ಲ. ಪ್ರಿಯ ಸ್ನೇಹಿತನೇ, ನೀನು ಅದನ್ನು ಮಾಡಿದರೆ ಪರಸ್ಪರ ತಿಳುವಳಿಕೆಯ ಕೊರತೆ ಇರುತ್ತದೆ. ಅದರಿಂದಾಗಿ ನಿನ್ನ ಮನೆ, ನಿನ್ನ ಸ್ವಂತ ಜೀವಿತ ಎರಡೂ ಹಾಳಾಗುತ್ತದೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಏಕೆಂದರೆ ಮತ್ಸರವು ಪತಿಗೆ ಕ್ರೋಧವನ್ನು ಉಂಟುಮಾಡುತ್ತದೆ. ಮುಯ್ ತೀರಿಸತಕ್ಕ ದಿನದಲ್ಲಿ ವ್ಯಭಿಚಾರಿಯನ್ನು ಉಳಿಸನು. ಅವನು ಯಾವ ಈಡನ್ನೂ ಮುಟ್ಟನು, ಎಷ್ಟು ಲಂಚ ಕೊಟ್ಟರೂ ಒಪ್ಪನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವ್ಯಭಿಚಾರದಿಂದಾಗಿ ಏನೆಲ್ಲ ಅನಾಹುತಗಳಾಗುತ್ತವೆ ಎಂಬುದನ್ನು ನಾವು ನೋಡಿದೆವು. ದೇವರ ಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ಮುಗಿಸಿ ನಾವೀಗ 7ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ ಅಧ್ಯಾಯದಲ್ಲಿ 6ನೇ ಅಧ್ಯಾಯದ ವಿಚಾರಗಳನ್ನೇ ಮುಂದುವರಿಸಲಾಗಿದೆ. ಜಾರ ಸ್ತ್ರೀಯಿಂದ ದೂರವಿರಬೇಕೆಂಬ ಎಚ್ಚರಿಕೆಯೇ ಪ್ರಾಮುಖ್ಯ ವಿಷಯವಾಗಿದೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ, ನನ್ನ ಉಪದೇಶವನ್ನು ಕಣ್ಣುಗುಡ್ಡಿನಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು, ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗರವಾಗಿ ಇಟ್ಟುಕೋ, ಹೃದಯದ ಹಲಗೆಯಲ್ಲಿ ಬರೆ, ಜ್ಞಾನವನ್ನು ಅಕ್ಕ ಎಂದು ಹೇಳು, ವಿವೇಕವನ್ನು ಆಪ್ತ ಮಿತ್ರಳೇ ಎಂದು ಕರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ರೀತಿ ಹೇಳಿ ಎಚ್ಚರಿಸಿದ ಮೇಲೆ ಕೆಲವು ದೃಷ್ಟಾಂತಗಳನ್ನು ಉಲ್ಲೇಖಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಅವು ಜಾರಳಿಂದ, ಸವಿ ಮಾತನಾಡುವ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸುವವು ಎಂಬುದಾಗಿ. ಪ್ರಿಯರೇ, ಬಳಿಕ ಜೀವಿತದಿಂದಲೇ ಉದಾಹರಣೆನೆತ್ತಿ ಹೇಳುತ್ತಾನೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ನನ್ನ ಮನೆಯ ಜಾಲರಿಯಿಂದ ಇಣಕ್ಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಸಂಜೆಯ ಮೊಬ್ಬಿನಲ್ಲಿ, ಮಧ್ಯರಾತ್ರಿಯ ಅಂಧಕಾರದಲ್ಲಿ ಅವಳ ಮನೆಯ ಮೂಲೆಯ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತಾ ಅವಳ ಮನೆಯ ಕಡೆಗೆ ತಿರುಗಿದ್ದನ್ನು ಕಂಡೆನು ಎಂಬುದಾಗಿ. ಪ್ರಿಯರೇ, ಇಲ್ಲಿನ ಯೌವನಸ್ಥನು ತಪ್ಪಾದ ದಾರಿಯಲ್ಲಿ ಹೆಜ್ಜೆ ಇಡುತ್ತಿದ್ದಾನೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಗೋ, ವೇಷವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. ಇವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ. ಒಂದು ವೇಳೆ ಬೀದಿಗಳಲ್ಲಿರುವವಳು, ಮತ್ತೊಂದು ವೇಳೆ ಚೌಕಗಳಲ್ಲಿರುವವಳು, ಅಂತೂ ಪ್ರತಿಯೊಂದು ಮೂಲೆಯಲ್ಲಿಯೂ ಹೊಂಚು ಹಾಕುವಳು. ಅವನನ್ನು ಹಿಡಿದು ಮುದ್ದಾಡಿ ನಾಚಿಕೆಗೆಟ್ಟವಳಾಗಿ, ಎಲೈ, ಈ ದಿವಸ ನನ್ನ ಹರಿಕೆಗಳನ್ನು ಸಲ್ಲಿಸಿದ್ದೇನೆ, ಸಮಾಧಾನ ಯಜ್ಞಶೇಷವು ನನ್ನಲ್ಲಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕೆ ಧಾರ್ಮಿಕಳಂತೆ ತೋರಿಸಿಕೊಳ್ಳುತ್ತಾಳೆ. ತಾನು ದೇವರೊಂದಿಗೆ ಸರಿಯಾಗಿ ಇದ್ದೇನೆಂದು ಅವನನ್ನು ನಂಬಿಸಲು ಪ್ರಯತ್ನಿಸುತ್ತಾಳೆ. ಸಮಾಧಾನ ಯಜ್ಞ ಶೇಷವು ನನ್ನಲ್ಲಿದೆ, ಈ ದಿವಸ ನನ್ನ ಹರಿಕೆಗಳನ್ನು ಸಲ್ಲಿಸಿದ್ದೇನೆ ಎಂಬುದಾಗಿ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಆದ ಕಾರಣ ನಿನ್ನನ್ನು ಎದುರುಗೊಳ್ಳಲು ಬಂದೆ, ನಿನ್ನನ್ನು ಆತುರದಿಂದ ಹುಡುಕಿ ಕಂಡುಕೊಂಡೆನು ಎಂಬುದಾಗಿ. ಪ್ರಿಯರೇ, ಅಂದರೆ ನಾನು ನಿನ್ನನ್ನು ಜೀವಮಾನವಿಡೀ ಹುಡುಕುತ್ತಾ ಇದ್ದೆ, ಕಡೆಗೂ ನೀನು ನನಗೆ ಸಿಕ್ಕಿದಿ ಎಂಬುದೇ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಮಂಚದಲ್ಲಿ ಸುಪ್ಪತ್ತಿಯನ್ನು, ಐಗುಪ್ತ ದೇಶದ ನೂಲಿನ ವಿಚಿತ್ರ ವಸ್ತ್ರಗಳನ್ನು ಹಾಸಿದ್ದೇನೆ. ಹಾಸಿಗೆ ಮೇಲೆ ರಕ್ತಬೋಳ, ಅಗುರು, ಲವಂಗ, ಚಕ್ಕೆ ಇವುಗಳ ಚೂರ್ಣವನ್ನು ಉದರಿಸಿದ್ದೇನೆ. ಬಾ,
ಬೆಳಗಿನ ತನಕ ಬೇಕಾದಷ್ಟು ರಮಿಸುವ, ಕಾಮವಿಲಾಸಗಳಿಂದ ಸಂತೋಷಿಸುವ ಯಜಮಾನನು ಮನೆಯಲ್ಲಿಲ್ಲ, ದೂರ ಪ್ರಯಾಣದಲ್ಲಿದ್ದಾನೆ, ಹಣದ ಗಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ, ಹುಣ್ಣಿಮೆಗೆ ಮನೆಗೆ ಬರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಯಜಮಾನನು ಮನೆಯಲ್ಲಿಲ್ಲ, ಪರ ಊರಿಗೆ ಪ್ರಯಾಣ ಹೋಗಿದ್ದಾನೆ, ನಿರ್ದಿಷ್ಟ ದಿನದ ತನಕ ಅವನು ಹಿಂತಿರುಗುವುದಿಲ್ಲ ಎಂದು ಹೇಳುತ್ತಾಳೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನನ್ನು ತನ್ನ ಸವಿಮಾತುಗಳಿಂದ ಬಲತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. ಹೋರಿಯು ವಧ್ಯಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ, ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ, ಬಾಣವು ತನ್ನ ಕಾಳಿಜವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಂಥ ದುರದೃಷ್ಟ ದೃಶ್ಯ! ಆದರೆ ಈಗ ಜ್ಞಾನಿಯು ಅವನಿಗೆ ಎಚ್ಚರಿಕೆಯನ್ನು ಕೊಡುತ್ತಾನೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಈಗ ಕಂದ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು. ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ. ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. ಅವಳಿಂದ ಗಾಯಪಟ್ಟು ಬಿದ್ದವರು ಬಹು ಮಂದಿ, ಹತರಾದವರೋ ಲೆಕ್ಕವೇ ಇಲ್ಲ. ಅವಳ ಮನೆಯು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ ಹಿಡಿದು ಹೋಗುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಎಚ್ಚರಿಕೆಗಳನ್ನು ಅಕ್ಷರಸವಾಗಿಯೂ ತೆಗೆದುಕೊಳ್ಳಬೇಕು. ಅದಲ್ಲದೆ ಅದರಲ್ಲಿ ನನಗೆ ನಿನಗೆ ಅನ್ವಯಿಸತಕ್ಕ ಒಂದು ಆತ್ಮಿಕ ಎಚ್ಚರಿಕೆಯೂ ಇರುತ್ತದೆ. ಆತ್ಮಿಕ ವ್ಯಭಿಚಾರದ ಕುರಿತಾಗಿ ಸತ್ಯವೇದವು ತುಂಬ ತಿಳಿಸುತ್ತದೆ. ಜನರು ತನ್ನನ್ನು ಬಿಟ್ಟು ವಿಗ್ರಹಾರಾಧನೆಗೆ ತಿರುಗಿಕೊಂಡಾಗ ದೇವರು ಅದನ್ನು ಆತ್ಮಿಕ ವ್ಯಭಿಚಾರವೆಂದು ಕರೆದನು. ಅವರು ವಿಗ್ರಹಾರಾಧನೆಯಿಂದ ಆಕರ್ಷಿಸಲ್ಪಟ್ಟು ಅದರ ಸುಳಿವಿಗೆ ಸಿಕ್ಕಿಕೊಂಡರು. ನಿಜವಾದ ಜೀವಿಸುವ ಸತ್ಯ ದೇವರಿಂದ ದೂರ ಹೋದರು. ಅವರು ಆತನೊಡನೆ ಒಂದಾಗಿ ಇರಬೇಕಾಗಿತ್ತು, ಆದರೆ ಅವರು ಆತನಿಂದ ಪ್ರತ್ಯೇಕವಾದರು. ಅವರು ನಿಜವಾಗಿಯೂ ವ್ಯಭಿಚಾರವನ್ನು ನಡೆಸಿದರು. ದೇವರಿಗೆ ಅಪನಂಬಿಗಸ್ತರಾಗಿ ನಡೆದು ಆತನಿಗೆ ದ್ರೋಹ ಮಾಡಿದರು. ಇದು ಆತ್ಮಿಕ ವ್ಯಭಿಚಾರವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಂದು ನಮ್ಮ ಸುತ್ತಲೂ ಅನೇಕ ವಿಧವಾದ ಸುಳ್ಳು ಬೋಧನೆಗಳು, ತತ್ವಗಳು ಹರಡಿಕೊಂಡಿರುತ್ತದೆ. ಇಂಥ ಅನೇಕ ಗುಂಪುಗಳಿವೆ. ಉದಾಹರಣೆಗೆ, ಒಂದು ಗುಂಪಿನವರು ಹೇಳುತ್ತಾರೆ, ನೀವು ಈಗ ಮಾಡುವಂತೆ ಕ್ರಿಸ್ತನನ್ನು ಹಿಂಬಾಲಿಸಬೇಕಾಗಿಲ್ಲ, ಆತನೊಬ್ಬನೇ ರಕ್ಷಕನೆಂದು ನೀವು ನಂಬುವ ಅವಶ್ಯವಿಲ್ಲ. ಕೇವಲ ನಮ್ಮ ಗುಂಪಿಗೆ ಸೇರಿಕೊಂಡು ನಾವು ತಿಳಿಸುವ ಕೆಲವು ಸೂತ್ರಗಳನ್ನು ಅನುಸರಿಸಿದರೆ ಅಷ್ಟೇ ಸಾಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ: ಈ ಕುರಿತಾಗಿ ನನಗೆ ಬರುವ ಪತ್ರಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗಬಹುದು. ಕೆಲ ಸಮಯದ ಹಿಂದೆ ನಾನು ಗಲಾತ್ಯರಿಗೆ ಬರೆದ ಪತ್ರಿಕೆಯ ಧ್ಯಾನಾವಳಿ ನಡೆಸುತ್ತಿದ್ದೆ ಮತ್ತು ಆಗ ನಾನು ಆಗಾಗ ಒಂದು ಮಾತು ಹೇಳುತ್ತಿದ್ದೆ: ರಕ್ಷಣೆ ಎಂದರೆ ನಂಬಿಕೆ ಮಾತ್ರ, ಬೇರೇನನ್ನು ಸೇರಿಸಬೇಕಾಗಿಲ್ಲ ಎಂದು. ನಾವು ಕರ್ತನಾದ ಯೇಸುವನ್ನು ರಕ್ಷಕನೆಂದು ಪೂರ್ಣ ನಂಬಿಕೆಯಿಂದ ಸ್ವೀಕರಿಸಬೇಕೆಂದು ನಾನು ಒತ್ತಿ ಹೇಳುತ್ತಿದ್ದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ನನಗೆ ತುಂಬ ಪತ್ರಗಳು ಬಂದವು. ಅದರಲ್ಲಿ ಅನೇಕರು ಬಹು ಅಸಹ್ಯಕರ ರೀತಿಯಲ್ಲಿಯೂ ಬರೆದರು. ಕೆಲವರು ಬರೆದರು: ನಾವು ಮೋಶೆಯ ಧರ್ಮಶಾಸ್ತ್ರವನ್ನು ತ್ಯಜಿಸಿ ಬಿಡಬೇಕೆಂದು ನೀವು ಹೇಳುತ್ತೀರಿ. ಆದರೆ ನಾನು ಆ ರೀತಿಯಾಗಿ ಎಂದೂ ಹೇಳಿರಲಿಲ್ಲ. ನಾನು ಹೇಳಿದ್ದೇನೆಂದರೆ, ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸುವುದಿಲ್ಲವೆಂದು. ಧರ್ಮಶಾಸ್ತ್ರವು ರಕ್ಷಣೆಗಾಗಿ ಕೊಡಲ್ಪಟ್ಟಿಲ್ಲ. ಧರ್ಮಶಾಸ್ತ್ರವು ಒಳ್ಳೆಯದೇ, ಆದರೆ ಮನುಷ್ಯರಾದ ನಾವು ಒಳ್ಳೆಯವರಾಗಿಲ್ಲ. ಮತ್ತು ಕ್ರಿಸ್ತನು ಮಾತ್ರವೇ ನಮ್ಮನ್ನು ರಕ್ಷಿಸಬಲ್ಲವನಾಗಿದ್ದಾನೆ. ನಾವು ನಮ್ಮ ಸ್ವಂತ ಪ್ರಯತ್ನಗಳನ್ನು ಬಿಟ್ಟು ನಮ್ಮ ಧರ್ಮ ಕಾರ್ಯಗಳಿಂದ ತಿರುಗಿಕೊಂಡು ಆತನ ಕಡೆಗೆ ತಿರುಗಿಕೊಂಡಾಗ ನಾವು ರಕ್ಷಿಸಲ್ಪಡುತ್ತೇವೆ. ಬೇರೆ ಕೆಲವರು ನನ್ನ ಮಾತು ತಪ್ಪಾಗಿದೆ ಎಂಬುದಾಗಿ ಬರೆಯುತ್ತಿದ್ದರು. ಒಂದು ರೀತಿಯಲ್ಲಿ ಮಾತ್ರ ದೀಕ್ಷಾಸ್ನಾನ ಹೊಂದುವುದು ಅವಶ್ಯವೆಂದು ನೀವು ಹೇಳಬೇಕಿತ್ತು ಎಂಬುದಾಗಿ. ಇಂತಿಂಥ ಗುಂಪುಗಳಿಗೆ ನೀವು ಸೇರಿಕೊಳ್ಳಬೇಕೆಂದು ನೀವು ಹೇಳಬೇಕಿತ್ತು. ಇನ್ನು ಕೆಲವರು, ನಾವೆಲ್ಲರೂ ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಳ್ಳಬೇಕೆಂದು ನೀವು ಹೇಳಬೇಕಿತ್ತು ಎಂಬುದಾಗಿ. ಒಬ್ಬನು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟರೂ ಧರ್ಮಶಾಸ್ತ್ರವನ್ನು ಕೈಕೊಳ್ಳಲೇಬೇಕಲ್ಲ ಎಂದು ಹೇಳುತ್ತಿದ್ದರು.
ಇದಕ್ಕೆ ನನ್ನ ಉತ್ತರ, ಒಬ್ಬ ವಿಶ್ವಾಸಿಯು ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟವನಾಗಿದ್ದಾನೆ. ನಾವು ಆತನನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು ಕೈಕೊಳ್ಳಬೇಕೆಂದು ಕ್ರಿಸ್ತನು ಹೇಳಿದ್ದಾನೆ. ಮತ್ತು ಆತನ ಆಜ್ಞೆಗಳು ಕಠಿಣವಾದವುಗಳಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾವು ದೇವರ ಆತ್ಮನಿಂದ ತುಂಬಿಸಲ್ಪಡಬೇಕು. ನಾವು ಲೋಕಕ್ಕೆ ಸಾಕ್ಷಿಗಳಾಗಿರಬೇಕು. ಇದು ಈ ದಿನಗಳಲ್ಲಿನ ಯೇಸು ಕ್ರಿಸ್ತನ ಅಪ್ಪಣೆಗಳಾಗಿವೆ. ಪ್ರಿಯರೇ, ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ನಾವು ಮೇಲ್ಮಟ್ಟದಲ್ಲಿ ಜೀವಿಸುವವರು. ನಮ್ಮ ಹೃದಯಗಳಲ್ಲಿಯೂ ಜೀವಿತಗಳಲ್ಲಿಯೂ ಪವಿತ್ರಾತ್ಮನ ಫಲವು ಕಂಡುಬರಬೇಕು. ಈ ದಿನಗಳಲ್ಲಿ ಇಂಥ ಅನೇಕ ಬೋಧನೆಗಳು, ಗುಂಪುಗಳು ಈ ಜಾರಸ್ತ್ರೀಯಂತೆ ಆಕರ್ಷಕವಾಗಿದ್ದು ಎಲ್ಲ ಕಡೆಯಲ್ಲಿಯೂ ಹರಡಿಕೊಂಡಿರುತ್ತವೆ. ಆಕೆ ಸವಿ ಮಾತನಾಡುತ್ತಾ ಜನರನ್ನು ತನ್ನೆಡೆಗೆ ಕರೆಯುತ್ತಿರುತ್ತಾಳೆ. ಈ ಪರಸ್ತ್ರೀಯು ತುಂಬ ಚಟುವಟಿಕೆಯಿಂದಿದ್ದಾಳೆ. ಆಕೆ ನಿಮ್ಮ ಮನೆಯ ಬಾಗಿಲನ್ನು ತಟ್ಟಿ ಕರಪತ್ರಗಳನ್ನು ಕೊಡುತ್ತಾಳೆ. ಎಲ್ಲ ಕಡೆಗಳಲ್ಲೂ ನಿಮ್ಮನ್ನು ಸಂಧಿಸುತ್ತಾಳೆ. ಆಕೆ ಜಾರಸ್ತ್ರೀಯಾಗಿದ್ದಾಳೆ. ನಿಮ್ಮನ್ನು ಕ್ರಿಸ್ತನಿಂದ ದೂರ ಮಾಡಲು ಯತ್ನಿಸುತ್ತಾಳೆ. ನಿಮ್ಮನ್ನು ತನ್ನ ಹಾದಿಗೆ ತಿರುಗಿಸಲು ಪ್ರಯತ್ನಿಸುತ್ತಾಳೆ. ಪ್ರಿಯ ಸ್ನೇಹಿತರೆ, ಈ ಆತ್ಮಿಕ ಜಾರಸ್ತ್ರೀಯು ನಿಮ್ಮ ಬೀದಿಗಳಲ್ಲಿಯೂ ಇರಬಹುದು. ರೇಡಿಯೋ ಅಥವಾ ದೂರದರ್ಶನಗಳ ಮೂಲಕ ನಿಮ್ಮ ಮನೆಯೊಳಕ್ಕೂ ಪ್ರವೇಶಿಸಿ ನಿಮ್ಮನ್ನು ಆಕರ್ಷಿಸಬಹುದು. ಆಕೆಯನ್ನು ಹಿಂಬಾಲಿಸುವುದೆಂದರೆ ವಧ್ಯಸ್ಥಾನಕ್ಕೆ ಹೋರಿಯು ಹೋದಂತೆ ಎಂದು ಇಲ್ಲಿ ತಿಳಿಸಿಯದೆ, ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆ ಎಂದು ಹೇಳಲಾಗಿದೆ. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲದೆ ಬೇರಾವುದರಿಂದಲೂ ತೃಪ್ತರಾಗಕೂಡದು. ಪ್ರೀತಿಯುಳ್ಳ ದೇವಜನರೇ, ಈಗಿನ ಎಲ್ಲ ವಿಧವಾದ ದುರ್ಬೋಧಕರ ಸುಳ್ಳು ಗುಂಪುಗಳ ವಿವರಣೆಯು ಈ ಭಾಗದಲ್ಲಿ ಸರಿಯಾಗಿ ತಿಳಿಸಲ್ಪಟ್ಟಿದೆ ಎಂದು ನಾನು ಭಾವಿಸುತ್ತೇನೆ. ಆ ಜಾರಸ್ತ್ರೀಯಂತೆ ಅವರೆಲ್ಲರೂ ಆಕರ್ಷಕವಾಗಿ ಕಾಣುತ್ತಾರೆ. ಮಾನವನಿಗೆ ಏನೇನೋ ಆಶೆಗಳನ್ನು ತೋರಿಸುತ್ತಾರೆ. ಆದರೆ ನಿಜವಾಗಿ ಅವು ಮನುಷ್ಯನನ್ನು ನಾಶಗೊಳಿಸುವಂಥವುಗಳೇ ಆಗಿರುತ್ತವೆ. ಅವನನ್ನು ನರಕಕ್ಕೆ ತಳ್ಳುವಂಥವುಗಳು. ನಮ್ಮ ಆತ್ಮಗಳನ್ನು ಪ್ರೀತಿಸುವ ಕ್ರಿಸ್ತನಿಂದ ದೂರ ಮಾಡುವಂಥವುಗಳೂ ಆಗಿರುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಮಾತ್ರ ಎಚ್ಚರವಾಗಿರಬೇಕೆಂದು ದೇವರ ವಾಕ್ಯ ಬೋಧಿಸಿದೆಯಲ್ಲವೇ? ಆದ್ದರಿಂದ ನಾವು ಕೇಳುವಂಥ ಬೋಧನೆಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆಯೋ? ನಾವು ನೋಡುವಂಥ ಅನೇಕ ಸ್ಥಿತಿಗತಿಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆಯೋ ಎಂಬುದನ್ನು ಅರಿತುಕೊಂಡವರಾಗಿ ಯಾವಾಗಲೂ ಯೇಸು ಕ್ರಿಸ್ತನೊಬ್ಬನನ್ನೇ ಪ್ರೀತಿಸುತ್ತಾ ಆತನನ್ನೇ ಆತುಕೊಂಡವರಾಗಿ ಆತನ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ಮುನ್ನಡೆಯೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕುಟುಂಬವನ್ನು ಹಾಳು ಮಾಡುವ ಅನೇಕ ವಿಷಯಗಳನ್ನು ತಿಳಿದುಕೊಂಡೆವು. ಲೈಂಗಿಕ ಪಾಪಗಳು ಜೀವಿತವನ್ನು, ಕುಟುಂಬವನ್ನು ಹಾಳು ಮಾಡ್ತದೆ. ಮಡಿಲಲ್ಲಿ ಬೆಂಕಿಯನ್ನು ಇಟ್ಟುಕೊಂಡವ ಹಾಗೆ ಅದು ಬಟ್ಟೆಯನ್ನೇ ಸುಟ್ಟು ಬಿಡ್ತದೆ. ಆದುದರಿಂದ ಶರೀರ ಭಾವದ ಕರ್ಮಗಳಿಂದ ದೂರವಿದ್ದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿರಿ. ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವು ನಮಗೆ ಕರೆ ಮಾಡಿರದಿದ್ದರೆ ಹಿಂದೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.